ಎಲ್ಲಿ ನೋಡಿದರೂ ಭರದಿಂದ ಸಾಗ್ತಿದೆ ಚುನಾವಣಾ ಪ್ರಚಾರಕ್ಕಾಗಿ ದುಡ್ಡಿನ ಹೊಳೆಯನ್ನೇ ಹರಿಸ್ತಿದ್ದಾರೆ. ಎಲ್ಲಿ ನೋಡಿದರೂ ಗುಂಡು ತುಂಡು. ಚುನಾವಣೆಯ ಪ್ರಚಾರಗಳಿಗೆ ಬಳಕೆಯಾಗ್ತಿರೋ ದುಡ್ಡನ್ನ ಇಷ್ಟು ವರ್ಷದ ಅವಧಿಯಲ್ಲಿ ಜನರ ಮತ್ತು ದೇಶದ ಅಭಿವೃದ್ಧಿಗಾಗಿ ಬಳಕೆ ಮಾಡಿದ್ದಿದ್ರೆ ಈ ದಿನ ಮತಭಿಕ್ಷೆ ಬೇಡುವ ಅಗತ್ಯತೆ ಇರ್ತಿರ್ಲಿಲ್ಲ ಅನ್ಸುತ್ತೆ. ನಮಸ್ತೆ ಗೆಳೆಯರೇ, ಮಾಹಿತಿ ಮಾಧ್ಯಮಕ್ಕೆ ಸ್ವಾಗತ. ಹೌದು, ಈ ಬಾರಿಯ ಲೋಕಸಭಾ ಚುನಾವಣೆಗಾಗಿ ದೇಶದಾದ್ಯಂತ ಪ್ರಚಾರಗಳು ಭರದಿಂದ ಸಾಗ್ತಿದೆ. ಕಳೆದ ಬಾರಿ ಚುನಾವಣೆ ಮುಗಿದಾಗಿನಿಂದ ಅಂದ್ರೆ 5 ವರ್ಷಗಳಿಂದ ಯಾವ ಚಿಂತೆಯೂ ಇಲ್ಲದೆ ಬೆಚ್ಚಗೆ ಮಲಗಿದ್ದ ವ್ಯಕ್ತಿಗಳೆಲ್ಲ ರಾತ್ರೋರಾತ್ರಿ ಎಚ್ಚರಗೊಂಡು ನಮ್ಮ ಪಕ್ಷಕ್ಕೆ ಮತ ನೀಡಿ ನಿಮ್ಮ ಬಾಳನ್ನ ಬಂಗಾರ ಮಾಡ್ತೀವಿ ಅಂತ ಗಸ್ತು ತಿರುಗ್ತಿದ್ದಾರೆ. 5 ವರ್ಷಗಳಿಂದ ಕಷ್ಟ ಅಂತ ಮನೆ ಬಾಗಿಲಿಗೆ ಜನ ಹೋದ್ರು ಕ್ಯಾರೆ ಎನ್ನದ ರಾಜಕಾರಣಿಗಳು ಈಗ ಮನೆಗೆ ಮತ ಭಿಕ್ಷೆಗೆ ಓಡ್ತಿದ್ದಾರೆ. ಇವರನ್ನ ನೋಡಿದ್ರೆ ಮನ್ಸಲ್ಲೊಂದು ಮಾತನ್ಸುತ್ತೆ, ಎಂತ ಬಂಡಿಗೆಟ್ಟ ಬಾಳು ಸ್ವಾಮಿ ಇವ್ರದ್ದು ಅಂತ. ಅದರಲ್ಲೂ ನಮ್ಮ ರಾಜಕಾರಣಿಗಳ ನಟನೆಗೆ ಆಸ್ಕರ್ ಪ್ರಶಸ್ತಿ ಕೊಟ್ಟರು ಕಡಿಮೆ ಅನ್ಸುತ್ತೆ. ಚುನಾವಣೆ ಮುಗಿದ ನಂತರ 5 ವರ್ಷಗಳಿಂದ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರ್ತಾರೆ ನಮ್ಮ ರಾಜಕಾರಣಿಗಳು. 5 ವರ್ಷಗಳ ನಂತರ ಇದ್ದಕ್ಕಿದ್ದ ಹಾಗೆ ಮತ್ತೆ ಚುನಾವಣೆ ಬರ್ತಿದ್ದಂಗೆ ವ್ಯಾಪ್ತಿ ಪ್ರದೇಶಕ್ಕೆ ಎಂಟ್ರಿ ಆಗೋಗ್ತಾರೆ. ಚುನಾವಣಾ ಸಂದರ್ಭದಲ್ಲಿ ತಕ್ಷಣ ಪ್ರತ್ಯಕ್ಷವಾಗಿ ಎಲ್ಲಿಲ್ಲದ ಉತ್ಸಾಹ, ಜನಸೇವೆ, ಗುಂಡು ತುಂಡಿನ ಸೇವೆ, ದೇವ್ರೆ ಒಂದ ಎರಡ ಇಂತಹ ಆಸೆ ಆಮಿಷಗಳಿಗೆ ನಮ್ಮ ಜನ ಬಾಯಿ ತೆರೆದು ಮತ್ತೆ ಮುಂದಿನ 5 ವರ್ಷಗಳ ಕಾಲ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಚುನಾವಣಾ ಪ್ರಚಾರಗಳಿಗಾಗಿಯೇ ಅದೆಷ್ಟೋ ಕೋಟಿಗಳಲ್ಲಿ ದುಡ್ಡು ಸುರಿತಾರೆ. ಗುಂಡು ತುಂಡು ಅಂತ ಹಣದ ಹೊಳೆನ ಹರಿಸ್ತಾರೆ. ಈ ರೀತಿಯ ನಾಟಕ ಮಾಡುವ ಬದಲು ಇದೇ ದುಡ್ಡಿನಿಂದ ಜನಪರ ಕಾರ್ಯಗಳನ್ನ ಮಾಡಿ ಜನರನ್ನ, ಸಮಾಜವನ್ನ ಅಭಿವೃದ್ಧಿಪಡಿಸಿದ್ರೆ ಇಷ್ಟೆಲ್ಲ ನಾಟಕದ ಅವಶ್ಯಕತೆ ಇರ್ತಿರ್ಲಿಲ್ಲ ಅಲ್ವಾ? ನಮ್ಮ ಜನ ಸಹ ಯಥಾ ರಾಜ ತಥಾ ಪ್ರಜಾ ಅನ್ನೋ ತರ ರಾಜಕಾರಣಿಗಳ ತಾಳಕ್ಕೆ ಕುಣಿತಿರ್ತಾರೆ. ಗುಂಡು ತುಂಡು ಬಟ್ಟೆ ಬರೆ 2-3 ನೋಟ್ ಕೊಡ್ತಲೆ ಇದೆಲ್ಲ ಅವ್ರ ಮನೆಯಿಂದ ಕೊಡ್ತಾರ, ನಮ್ ದುಡ್ಡು ನಮ್ಗೆ ಕೊಡ್ತಾರೆ ಅಂತ ಈಸ್ಕೊಂಡು ಮುಂದಿನ 5 ವರ್ಷಗಳವರೆಗೆ ರಾಜಕಾರಣಿಗಳ ಬಳಿ ಪ್ರಶ್ನೆ ಮಾಡಿ ಅಭಿವೃದ್ಧಿಯನ್ನ ಕೇಳುವ ಹಕ್ಕನ್ನ ಕಳೆದುಕೊಳ್ತಾರೆ. ಮತದಾನ ಎಂಬುದು ಪ್ರಜೆಗಳ ಅಭಿವೃದ್ಧಿಯ ಆಯುಧ. ಅದನ್ನ ಆಸೆ ಆಮಿಷಗಳಿಗೆ ಬಲಿ ಕೊಡದಿರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ಮಾಹಿತಿಯನ್ನ ಮತ್ತಷ್ಟು ಜನರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನೀವಿನ್ನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ಬಿಡಿ.